ನಮಸ್ಕಾರ. ಎಲ್ಲರಿಗೂ ಒಂದೇ ರೀತಿ ಇರುತ್ತೆ, ಸೇಮ್ ಡಿಸ್ಟ್ರಿಬ್ಯೂಷನ್ನು. ಅದೇನು ಗೊತ್ತಾ? ಟೈಮು. ಕರೆಕ್ಟ್. ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ಎಲ್ಲರಿಗೂ ಸೇಮ್ ಇದ್ರೂ, ದಿನಕ್ಕೆ 24 ಗಂಟೆ ಇದ್ರೂ ಒಬ್ಬೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ಕೊಳ್ತಾರೆ. ಒಬ್ಬರಿಗೆ ಟೈಮೇ ಇರಲ್ಲ, ಆದರೆ ಒಬ್ಬರು ತುಂಬ ಸಕ್ಸಸ್ಫುಲ್ಲಾಗಿರ್ತಾರೆ. ಅವರು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನೋಡೋಣ. ಚಿಕ್ಕ 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 ಕೆಲಸಗಳಿರುತ್ತೆ, ಪ್ರಯಾರಿಟೈಸ್ ಇರುವಂಥ ಕೆಲಸಗಳಿರುತ್ತೆ. ಈಗ ಇದನ್ನೆಲ್ಲ ಒಟ್ಟಿಗೆ ಹೇಗೆ ಮ್ಯಾನೇಜ್ ಮಾಡೋದು? ತುಂಬ ಸಿಂಪಲ್. ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ನೋಡ್ಕೊಳ್ಳೋಣ. ಫ್ಯಾಮಿಲಿ, ಹೆಲ್ತ್, ವರ್ಕ್, ವೆಲ್ತ್ ಕ್ರಿಯೇಷನ್, ಈ ಥರ ಒಂದು 3-4 ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು, ಫ್ಯಾಮಿಲಿ, ಹೆಲ್ತು, ಈ ಥರ. ಅದಕ್ಕೇನು ಬೇಕು ನಮಗೆ? ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಎಕ್ಸಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಚೆನ್ನಾಗಿರೋ ಫುಡ್ ತೊಗೋಬೇಕು ಅಲ್ವಾ? ವರ್ಕ್ಗೇನು ಪ್ರಿಪ್ರೇಷನ್ ಬೇಕು. ಈ ಥರ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಆ ದಿವಸಕ್ಕೆ ತಕ್ಕ ಹಾಗೆ ನಮ್ಮ ಟೈಮನ್ನು ಫಿಕ್ಸ್ ಮಾಡಿಕೊಂಡು ಫಸ್ಟ್ ಪ್ರಯಾರಿಟಿ ತೊಗೊಂಡು ಆ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡಬೇಕು. ಆಮೇಲೆ ಚಿಕ್ಕ 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 ಕೆಲಸಗಳು ಬರ್ತವೆ. ಅಂಗಡಿಗೆ ಹೋಗೋದು, ಸಾಮಾನು ತೊಗೊಂಬರೋದು, ಕಸ ಗುಡಿಸು, ಈ ಥರ ಚಿಕ್ಕ 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 ಕೆಲಸ ಬರುತ್ತೆ. ಅದರ ನಂತರ ಇನ್ನೂ ಚಿಕ್ಕ ಕೆಲಸ ಬರುತ್ತೆ. ಬ್ರಷ್ ಮಾಡು, ತಿಂಡಿ ತಿನ್ನು, ಊಟ ಮಾಡು, ಸ್ನಾನ ಮಾಡು. ಮೊದಲೇ ನಾವು ಚಿಕ್ಕ ಚಿಕ್ಕ ಚಿಕ್ಕದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಿಜವಾಗ್ಲೂ ಮಾಡಬೇಕಾಗಿರೋದಿರುತ್ತಲ್ಲ, ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಟೈಮೇ ಇರೋದಿಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಹೇಗಿರುತ್ತೆ ಅಂದರೆ, ಇವಾಗ 10 ಗಂಟೆ ಆಗೋಯ್ತು, ಇವಾಗ ನಿದ್ದೆ ಮಾಡಬೇಕು, ಆದರೆ ಅವತ್ತಿನ ಮೆಡಿಟೇಷನ್ ಆಗಿರೋದಿಲ್ಲ, ಅವತ್ತೇನು ಸ್ಟಡಿ ಮಾಡಬೇಕು ಅದಾಗಿರೋದಿಲ್ಲ, ಅವತ್ತಿನ ಎಕ್ಸಸೈಸ್ ಆಗಿರೋದಿಲ್ಲ, ಅವತ್ತು ಚೆನ್ನಾಗಿ ಫುಡ್ಡು ತೊಗೊಂಡಿರೋದಿಲ್ಲ. ಯಾಕಂದರೆ ನಾವು ಪ್ರಯಾರಿಟೈಸ್ ಮಾಡ್ಕೊಂಡಿಲ್ಲ. ಸೊ ಫಸ್ಟು ನಮ್ಮ ಪ್ರಯಾರಿಟಿ ಏನು? ಫ್ಯಾಮಿಲಿ, ಹೆಲ್ತ್, ವೆಲ್ತ್, ಈ ಥರ ನಮ್ಮದೇನು ಪ್ರಯಾರಿಟಿ ಅಂತ ನೋಟ್ ಮಾಡ್ಕೋಬೇಕು. ಆವಾಗ ಅದಕ್ಕೆ ಎಷ್ಟೆಷ್ಟು ಸಮಯ ಬೇಕು ಅಂತ ಎತ್ತಿಟ್ಕೋಬೇಕು. ಅದ್ರ ತಕ್ಕಂಗೆ ಉಳಿದಿರುವ ಕೆಲಸಗಳನ್ನು ಮಧ್ಯದಲ್ಲಿ ಟೈಮ್ ಇದ್ದಾಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ, ಎಲ್ಲ ಕೆಲಸನೂ ಆಗುತ್ತೆ. ಕೆಲವೊಂದು ಸಾರಿ ತುಂಬ ಚಿಕ್ಕ ವಿಷಯಗಳು ಬಿಟ್ಟು ಹೋಗಿಬಿಡ್ಬೋದು, ಅದನ್ನು ನಾಳೆಗೆ ಮ್ಯಾನೇಜ್ ಮಾಡ್ಕೋಬೋದು. ಆದರೆ ಇಂಪಾರ್ಟೆಂಟ್ ಕೆಲಸನೇ ನಾಳೆಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಎಟ್ ದ ಎಂಡ್ ಆಫ್ ದ ಡೇ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ. ಅಯ್ಯೋ, ಇವತ್ತಿನ ದಿವಸನೇ ವೇಸ್ಟ್ ಆಗೋಯ್ತು, ನಾನು ಏನು ಯೂಸೇ ಮಾಡ್ಕೊಂಡಿಲ್ಲ ಅಂತ. ಆ ಥರ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇದು ಚೆನ್ನಾಗಿರುತ್ತೆ ರೀ. ಮೊದಲು ಇಂಪಾರ್ಟೆಂಟ್ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಉಳಿದಿರೋದು ಮಾಡೋಣ ಅಂತ. ನೀವೇನಂತೀರಿ? ನನಗಂತೂ ಈ ಪ್ಲ್ಯಾನ್ ತುಂಬ ಇಷ್ಟ ಆಯಿತು. ನಾನು ಆ ಥರನೇ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ. 24 ಗಂಟೆ ಖಂಡಿತ ಸಾಕಾಗುತ್ತೆ. ಓಕೆ.